ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಬಾಲು ಭವಾನಿ ವ್ಲಾಗ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನಗೂ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಇವತ್ತು ನಾನು ತ್ರಿಮೂರ್ತಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ನಾನು ನನ್ನ ಮಗನ ಜೊತೆ, ಅದು ಗಾಡೀಲಿ. ಸೊ ನನಗಂತೂ ಅವನ್ನ ಗಾಡೀಲಿ ಕರ್ಕೊಂಡು ಹೋಗೋಕ್ಕೆ ಭಯ, ಆದರೂ ಅವ್ನಿಗೆ ಅಭ್ಯಾಸ ಆಗಿದೆ. ಬಟ್ ಆದರೂ ಕರ್ಕೊಂಡು ಹೋಗಿದ್ದೀನಿ, ಯಾರು ಬೈಬೇಡಿ. ಆ್ಯಂಡ್ ಇವತ್ತು ತ್ರಿಮೂರ್ತಿ ಟೆಂಪಲ್ಗೆ ಬಂದಿರೋದು, ಹಾರ್ಟ್ ಆಫ್ ಲಿವಿಂಗ್ ಆಪೋಸಿಟ್ಗೆ. ಒಂದು ಸತಿ ಹೋಗಿದ್ದೆ ನಾನು ಅಲ್ಲಿಗೆ. ಇವತ್ತು ಮತ್ತೆ ನನ್ನ ಮಗನ ಜೊತೆ ಬರ್ತಿದ್ದೀನಿ, ಬ್ಲೆಸ್ಸಿಂಗ್ಸ್ ಅಲ್ವಾ. ಸೊ ಹೋಗಿದ್ದ ಜಾಗಕ್ಕೆ ಮತ್ತೆ ಹೋಗಬೇಕಂದ್ರೆ ಬ್ಲೆಸ್ಸಿಂಗ್ಸ್ ಇರಬೇಕಂತೆ ದೇವ್ರದ್ದು. ಆ್ಯಂಡ್ ಅಲ್ಲಿ ತ್ರಿಮೂರ್ತಿ ಅಂದರೆ ಗಣೇಶ, ಆಂಜನೇಯ ಆ್ಯಂಡ್ ಕೃಷ್ಣ, ಈ ಥರ ಸ್ಟ್ಯಾಚ್ಯೂ ಇದೆ. ಅಲ್ಲಿ ಯಾರೋ ಬೇಬಿ ಶೋವರ್ಗೆ ಫೋಟೋಶೂಟ್ ಎಲ್ಲ ಮಾಡ್ತಿದ್ರು, ಅವ್ರದ್ದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ನೆಕ್ಸ್ಟು ನನ್ನ ಮಗನ ನೋಡಿ, ನಾನು ವಿಡಿಯೋ ಮಾಡ್ತಿದ್ರೆ ಸೈಡಲ್ಲಿ ಗ್ಯಾಪಲ್ಲಿ ಓಡ್ತಿದ್ದಾನೆ, ರೋಡ್ ಸೈಡು ಹೋಗಿ ಹಿಡ್ಕೊಂಬಂದಿದ್ದಾಯಿತು. ನೆಕ್ಸ್ಟ್ ಆಲ್ರೆಡಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು. ನಾನು ಹೋಗಿದ್ದೆ 11 ಆಗಿಬಿಟ್ಟಿತ್ತು, 11:30. ಸೊ ನನಗೆ ಶಿವ ಅಂದರೆ ತುಂಬ ಇಷ್ಟ. ನನ್ನ ಮಗನಿಗೆ ನಮಸ್ತೆ ಮಾಡೋಂದರೆ ನೋಡಿ ಹೇಗೆ ಮಾಡ್ತಿದ್ದಾನೆ. ಅವನಿಗೂ ಇಷ್ಟನೇ, ದೇವ್ರು ನೋಡಿಬಿಟ್ರೆ ಸಾಕು ಅವನೇ ನಮಸ್ತೆ ಮಾಡ್ತಾನೆ. ನೆಕ್ಸ್ಟು ಗಣೇಶಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ನೋಡಿ ಈ ಥರ ಪಾರ್ಕ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಒಂದು ಒಳ್ಳೆ ಡೇ ಸ್ಪೆಂಡ್ ಮಾಡ್ಬೋದು ಅಲ್ಲಿ, ಆರಾಮಾಗಿ ಪೀಸ್ಫುಲ್ಲಾಗಿರುತ್ತೆ, ಮೈಂಡೆಲ್ಲ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ. ನೋಡಿ ಬಿಟ್ಟರೆ ಸಾಕು ಅಂತ ನನ್ನ ಮಗ ಹಿಂಗೆ ಓಡ್ತಾ ಇರ್ತಾನೆ. ಅಲ್ಲಿ ಯಾರಿಗೋ ಹಿಂದಿಯವರು, ನೇಪಾಳಿಯನ್ಸ್ ಹೇಳ್ದೆ ವಿಡಿಯೋ ಮಾಡಿಕೊಡಿ ಅಂತ ಮಾಡಿಕೊಟ್ರು. ನನ್ನ ಮಗ ಇತ್ತೀಚೆಗೆ ವೀಡಿಯೋಗೆ ಫೋಟೋಗೆ ಪೋಸೇ ಕೊಡಲ್ಲ, ಅವ್ರ ಅಪ್ಪ ಥರ ಯಾವಾಗಲೂ. ಫಸ್ಟ್ ಚಿಕ್ಕ ಪಾಪುಲಿ ವಿಡಿಯೋ ನೋಡಪ್ಪು, ಕ್ಯಾಮ್ರಾ ನೋಡು ಅಂದರೆ ನೋಡ್ತಿದ್ದ, ಈಗ ನೋಡೋದೇ ಇಲ್ಲ. ಸೊ ಬಿಟ್ಟರೆ ಸಾಕು ಅಂತ ಕೆಳಗಡೆ ಇಳಿತಾನೆ, ಓಡಬೇಕು ಅನ್ಸುತ್ತೆ ಅವನಿಗೆ, ಆಚೆ ಈಚೆ ಆ ಥರ ತೀಟೆ ಆಗಿಬಿಟ್ಟಿದ್ದಾನೆ. ನೆಕ್ಸ್ಟ್ ಅಲ್ಲಿ ಜಿಂಕೆ ಇತ್ತು, ಅದ್ರ ಮೇಲೆ ಕೂರಿಸಿ ಫೋಟೋಸ್ ವೀಡಿಯೋಸ್ ಮಾಡ್ತಿದ್ದೆ, ಚೆನ್ನಾಗಿ ಬರ್ತಿತ್ತು. ನನಗೆ ಭಯ ಎಲ್ಲಿ ಬಿದ್ದುಬಿಡ್ತಾನೋ ಅಂತ, ಆದರೂ ಕೂರಿಸಿ ಮಾಡ್ತಿದ್ದೆ. ನೆಕ್ಸ್ಟ್ ಅಲ್ಲಿ ಪಿಕಾಕ್ ಮೇಲೆ ಆ್ಯಂಡ್ ಬಿಗ್ ಎಲಿಫೆಂಟ್ ಮೇಲೆ ಕೂರಿಸ್ಬಿಟ್ಟಿದ್ದೆ, 1-2 ಫೋಟೋಸ್ ತೆಗ್ದೆ ಮತ್ತು ಇಳಿಸ್ಬಿಟ್ಟೆ. ನೆಕ್ಸ್ಟ್ ಅಲ್ಲಿಂದ ಉಡುಪಿ ಗಾರ್ಡನ್ ಹೋಟೆಲ್ಗೆ ಬಂದ್ವಿ. ಅಲ್ಲಿ ವಾಟರ್ ಮೆಲನ್ ಜ್ಯೂಸ್ ತೊಗೊಂಡು ಕುಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಮನೆ ಕಡೆಗೆ ಬಂದ್ವಿ. ಮತ್ತು 1.5 ಅವರ್ ಮನೆಯಲ್ಲಿ ರೆಸ್ಟ್ ಮಾಡಿ ಆ್ಯಂಡ್ ಟೀ ಮಾಡ್ಕೊಂಡು ಕುಡಿದು, ಯಾವುದನ್ನೇ ಆಗಲಿ ಬೇಗ ಬಿಡೋಕ್ಕಾಗಲ್ಲ ಅಲ್ವಾ ಗಾಯ್ಸ್. ಕಾಫಿ ಟೀ ಅಂದರೆ ನಾನು ಸ್ವಲ್ಪ ಕುಡಿತಿದ್ನಲ್ಲ, ಈಗ 1 ಟೈಮ್ ಕುಡಿಬೇಕು ಅನಿಸುತ್ತೆ. ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಿದ್ದೀನಿ. ಈಗ ಆಚೆ ಎಲ್ಲ ಹೋದಾಗೆಲ್ಲ ಕುಡಿತಲ್ಲ ನೋಡಿ, ಇವತ್ತು ಜ್ಯೂಸ್ ಕುಡ್ದಿದ್ದೀನಿ, ಜ್ಯೂಸ್ ಬದಲು ಕಾಫಿ ತೊಗೊಳ್ತಾ ಇದ್ದೆ. ಸೊ ಈಗ ನನ್ನ ಮಗ ಇರೋದ್ರಿಂದ ಅವ್ನಿಗೆ ಅಟ್ಲೀಸ್ಟ್ ಜ್ಯೂಸ್ ಕುಡಿಸೋಣ ಅಂತ ಜ್ಯೂಸ್ ತೊಗೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಇವನು ಈ ಥರ, ಇವನು ಏನು ಗೊತ್ತಾ, ಇವನು ಕೈಯಲ್ಲಿ ಏನಾದ್ರು ಹಿಡ್ಕೊಳ್ಳಿ ಅದನ್ನು ಹಂಗೆ ಹಾಕ್ಬಿಡ್ತಾನೆ, ಭಯ ನಮಗೆ. ಮೊನ್ನೆ ಅವ್ರ ಡ್ಯಾಡಿಗೆ ಹಾಕಿದ್ದಾನೆ. ಥ್ಯಾಂಕ್ ಯು. ಇಷ್ಟೇ.